ವಿಠಲ ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ನಾನ್ ರೆಡಿ ಕಣ. ಕೆನೆ ಕಾಫಿ ರೆಡಿನಾ? ಇಲ್ಲೇ ತಂದ್ಕೊಟ್ರೆ ಅಥವಾ ನೀವೇ ಅಡ್ಗೆ ಮನೆಗೆ ಬರ್ತೀರೋ? ನಾನು ಕಾಫಿ ಕೇಳ್ತಾ ಇರೋದು ನನಗೋಸ್ಕರ ಅಲ್ಲ, ನಮ್ಮ ಹೆಂಡ್ರಿಗೋಸ್ಕರ. ಆ ಅಮ್ಮ ಇನ್ನು ಎದ್ದಿಲ್ವಲ್ಲ? ಅವ್ರು ಹೇಳ್ದಿದ್ರೆ ಏನಂತೆ, ನೀನು ಹೋಗ್ಬೇಕು, ಎಬ್ಬಿಸ್ಬೇಕು, ಗುಡ್ ಮಾರ್ನಿಂಗ್ ಅಕ್ಕ ಅಂತ ಹೇಳ್ಬಿಟ್ಟು ಬೆಡ್ ಕಾಫಿ ಅಂತ ಕೊಡ್ಬೇಕು. ಹೆತ್ತ ತಾಯಿಗಿಂತ ನೆನ್ನೆ ಮೊನ್ನೆ ಬಂದ ಹೆಂಡತಿನೇ ಹೆಚ್ಚಾದ್ಲೇನು? ಮೊದಲು ತಾಯಿಗಲ್ವಿನ ಕಾಫಿ ಕೊಡೋದು. ನೋಡ್ರಂಗಮ್ಮ, ಈ ಹೆಂಡತಿ ಆದವಳು ಗಂಡನ ಜೊತೆ ಜಗಳ ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಲು ಅಂದ್ರೆ ಕರ್ಕೊಂಡು ಬರೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಅದೇ ಹೆತ್ತ ತಾಯಿ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋದ್ಲು ಅಂದ್ರೆ ನಾನಲ್ದೇ ಇದ್ರು ಅಕ್ಕಪಕ್ಕದ ಮನೆಯವರಾದ್ರೂ ಕರ್ಕೊಂಡು ಮತ್ತೆ ವಾಪಸ್ ಬಿಡ್ತಾರೆ. ಏನ್ ಹೇಳ್ತಾ ಇದ್ಯೋ? ಇದು ಜೀವನದ ಕಹಿ ಸತ್ಯ. ಅದನ್ನ ಅರಗಿಸ್ಕೊಳ್ಳುವಂತ ಶಕ್ತಿನ ನಾವೇ ಬೆಳೆಸ್ಕೋಬೇಕು ರಂಗಮ್ಮ. ಹೀಗೆ ಮಾತಾಡ್ತಾ ಇದ್ದೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಜೊತೆಗೆ ಅದು ರಂಗಮ್ಮ, ದೇವ್ರ ಮನೆಯಲ್ಲಿ ಮೊನ್ನೆ ದೀಪಾವಳಿ ಪೂಜೆಗೆ ಅಂತ ಒಂದಿಷ್ಟು ಚಿಲ್ಲರೆ ಕಾಸಿಟ್ಟಿದ್ದೆ, ಅದನ್ನೂ ತಗೊಳ್ಳಿ. ಹೋಗಿ ಇಷ್ಟ ಇತ್ತು ಅಂದ್ರೆ ವಾಪಸ್ ಬರ್ನಿ, ಇಲ್ಲಾಂದ್ರೆ ಅಲ್ಲೇ ಇದ್ಬಿಡಿ. ಏನಪ್ಪ ರಂಗ, ಜಾಜಿಯವ್ರ ಬಗ್ಗೆ ಇಷ್ಟಿಷ್ಟು ಡೈಲಾಗ್ ಹೊಡಿತಾ ಇದ್ದೆ, ಹೆಂಗಿದೆ ಮೈಗೆ? ನಮ್ಮ ಹೆಂಡ್ರ ಬಗ್ಗೆ ನಾವು ಪ್ರೀತಿಯ ಮಾತುಗಳನ್ನ ಆಡಿದ್ರೆ ನಿಮ್ಮಿಬ್ರಿಗೂ ಏನಕ್ಕಪ್ಪ ಭೀತಿ? ಮೈಸೂರು ಕಡೆ ಹೋಗ್ತಿದ್ದ ಲಾರಿ ಇದ್ದಕ್ಕಿದ್ದಂಗೆ ಯೂ ಟರ್ನ್ ಮಾಡ್ಕೊಂಡು ಬೆಂಗಳೂರು ಕಡೆ ಬಂದ್ಬಿಟ್ರೆ ನಮಗ್ ಭಯ ಆಗಲ್ವಾ? ಸಾಕ್ ಮಾಡೋ ನಿನ್ನ ಪುರಾಣನ. ಲೇ, ನಮ್ಮ ಹೆಂಡ್ರು ಇದ್ದಿದ್ರೇನ? ಜಾಜತ್ಗೆ ಎದ್ದಿದ್ದು ಆಯ್ತು, ರೆಡಿ ಆಗಿದ್ದು ಆಯ್ತು. ನಾವು ಮಸಾಲ ದೋಸೆಗೆ 200 ರೂಪಾಯಿ ಇಸ್ಕೊಂಡಿದ್ದು ಆಯ್ತು. ನೋಡಿ, ನಾವು ದೋಸೆ ತಿನ್ನೋದಕ್ಕೆ ಅಂತ ಆಚೆ ಹೋಗ್ತಾ ಇದೀವಿ. ನಾವ್ ಇಲ್ದಿರೋ ಸಮಯನ ನೋಡ್ಕೊಂಡು ಜಾಜತ್ಗೆ ಮೂಡನ್ನ ಖರಾಬ್ ಮಾಡಿದ್ರು ನಾವಾಗಿರಲ್ಲ. ಮಗನೇ, ನೀನ್ ಹೆಂಡತಿ ನುಂಗ್ದ ದಂಡ ಪಿಂಡಿಗಳು ಹೋಗೋ ಅವಕಾಶ ಇದೆ, ಗಂಡನಾದ ನಿನಗಿಲ್ವಲ್ಲೋ. ಗುಡ್ ಮಾರ್ನಿಂಗ್ ಹಾಬಿ. ವೆರಿ 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 ಗುಡ್ ಮಾರ್ನಿಂಗ್ ಕಣ್ರಿ. ನೀವಿವತ್ತು ಇದ್ದೇ ಡ್ರೆಸ್ ಹಾಕೋತೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಕಣ್ರಿ. ಜಡ್ಜ್ ಬಂದಿ ನೋಡಿ. ಇಲ್ಲಿ ನನಗೋಸ್ಕರ ಒಂದ್ಸಲ ಕ್ಯಾಟ್ ವಾಕ್ ಮಾಡಿ ತೋರಿಸ್ರೆ? ಯಾ. ಹಾಬಿ, ನಿಮ್ಗೆ ಈ ಡ್ರೆಸ್ ಲೈಕ್ ಆಯ್ತಾ? ಈ ನಿಮ್ಮ ಉಡುಗೆ, ನಿಮ್ಮ ನೆರಿಗೆ ಎಲ್ಲ ಭಗವಂತನ ನೋಡಿ. ಹೋಗವಾ ಹೋಗವಾ ಹೋಗವಾ, ಅಡುಗೆ ಮನೇಲಿ ಕೆಲಸ ಇದ್ರೆ ಮಾಡಿ ಹೋಗವಾ. ಅದು ರಂಗಮ್ಮ, ನಾನು ಮತ್ತು ನಮ್ಮ ಹೆಂಡ್ರು ಏನೋ ಪರ್ಸನಲ್ ಆಗಿ ಮಾತುಕತೆ ಆಡೋದಿದೆ. ಅದೇ ದೇವ್ರ ಮನೇಲಿ ಚಿಲ್ಲರೆ ಕಾಸಿದೆ, ನೀವು ಅದೆಲ್ಗೋ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಹೋಗ್ಬನ್ನಿ. ಜಡ್ಜ್ ಬಂದಿಲ್ಲ ನಡ್ರಿ, ಹೋಗ್ಬಾರ. ಎಲ್ಲಿಗೆ? ಹೋದ್ ತಿಂಗಳು ಇಂಥ ಕಡೆ ಹೋಗ್ಬೇಕಂತ ಹೇಳಿದ್ದೆ, ಅವತ್ತು ನೀವು ಬರ್ತೀನಿ ಬಿಡ್ರಿ ಅಂತ ಹೇಳಿದ್ರೆ. ಆಗ ನಾನು ಬರ್ತೀನಿ ಅಂತ ಹೇಳಿದ್ದೆ, ಈಗ ಹೇಳ್ತಾ ಇದ್ದೀನಿ ನಾನು ಬರಲ್ಲ. ಅದು ನೋಡಿ, ನಾವೀಗ ಹೋಗಬೇಕು ಅಂತ ಇರೋದು ಅಲ್ಗೋ ಇಲ್ಗೋ ಅಲ್ಲ ಕಣ್ರಿ. ನನ್ನ ಜೀವದ ಗೆಳೆಯ ಗೋವಿಂದ ರಾಜು ಮದುವೆಗೆ ಅದು ನಾವಿಬ್ರು ಬರ್ತೀವಪ್ಪ ಅಂತ ಹೇಳ್ಬಿಟ್ಟಿದ್ದೀನಿ. ಆ ಪಕ್ಷ ನೀವು ನನ್ನ ಜೊತೆ ಬರಲಿಲ್ಲ ಅಂದ್ರೆ ಅವನು ನನ್ನನ್ನು ಛತ್ರದ ಒಳಗಡೆ ಸೇರ್ತಲ್ಲ. ಹೋಗ್ತಾನೆ. ನಾನು ನಿಮ್ ಫ್ರೆಂಡ್ ಗೋವಿಂದ ರಾಜು ಮದುವೆಗೆ ಬರ್ಬೇಕಾ? ನೆವರ್. ಇವತ್ತು ಅಶೋಕ ಹೋಟ್ಲಲ್ಲಿ ಒಂದು ಸೆಮಿನಾರ್ ಇದೆ, ಮಿನಿಸ್ಟರ್ ಬರ್ತಾ ಇದಾರೆ, ಫಾರಿನ್ ಡೆಲಿಗೇಟ್ಸ್ ಬರ್ತಾ ಇದಾರೆ, ನಾನು ಅಲ್ಲಿಗೆ ಹೋಗ್ಬೇಕು. ಬಾಯ್. ಏನ್ರಿ ಇದು, ಒಳ್ಳೆ ರಾಜಕಾರಣಿಗಳ ತರ ಬಣ್ಣ ಬದಲಾಯಿಸ್ತಾ ಇದ್ರಲ್ಲ ರೀ. ಎಲೆಕ್ಷನ್ ನಿಂತ್ಕೋತಾ ಇದ್ದೀನಲ್ಲ, ಅದಕ್ಕೆ ಅಭ್ಯಾಸ ಮಾಡ್ತಾ ಇದ್ದೀನಿ. ಆ ಗೋವಿಂದ ರಾಜ್ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ಈ ಮದ್ವೆಗೆ ಬರಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಮದ್ವೆ ಆಗ್ತಾರಲ್ಲ ಅವಾಗ ಬರ್ತೀನಿ ಅಂತ ಹೇಳಿ. ಮಗನೇ, ಆಯ್ತಪ್ಪ, ಮುಖಕ್ಕೆ ಮಂಗಳಾರತಿ. ದೇವರ ಮನೇಲಿ ಹುಂಡಿಲಿ ಚಿಲ್ಲರೆ ಕಾಸಿದೆ, ತಗೊಂಡು ಎಲ್ಲಾದ್ರೂ ಹೋಗು. ಪಾಂಡ್ರಂಗ ಅವರೇ, ಈ ಕಂಬಕ್ಕೆ ತಲೆ ಚಚ್ಕೊಂಡಿದ್ದು ಸಾಕು, ಆ ಕಂಬ ಏನ್ರಿ ಮಾಡಿತ್ತು? ಒಗ್ಗ ಪದ್ಮಜವರೇ, ನೆನಪು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಕಂಡ್ರಿ. ಅಂತಿ ಭೇದ ಆಗ್ಬಾರ್ದು, ಚಚ್ಕೊಂಡ್ಬಿಡ್ತೀನಿ. ನೀವು ಕಂಬದ ಕಲರೇ ಟಿ ಶರ್ಟ್ ಹಾಕೊಂಡಿದ್ರ, ಆಮೇಲೆ ನಿಮ್ಗೆ ಚಚ್ಕೊಂಡ್ಬಿಟ್ಟೆ. ಈ ಕಡೆ ಬನ್ರಿ. ಎಲ್ಲಾ ಗೋಡೆಗೂ ಕಂಬಕ್ಕೂ ತಲೆ ಚಚ್ಕೊಂಡಿದ್ದಾಯ್ತಾ? ಪದ್ಮಿನಿಯವರೇ, ಈಗ ಒಂದು ಕಂಬ ಬ್ಯಾಲೆನ್ಸ್ ಉಳ್ಕೊಂಡ್ಬಿಟ್ಟಿತ್ತು ಕಣ್ರಿ, ಅದಕ್ಕೆ ಇದಕ್ಕೂ ಚಚ್ಕೊಂಡ್ಬಿಟ್ಟೆ. ಬರೀ ಗೋಡೆಗೆ ಕಂಬಕ್ಕೆ ತಲೆ ಚಚ್ಕೊಂಡ್ರೆ ಏನ್ರಿ ಪ್ರಯೋಜನ? ನಿಮ್ ಕಷ್ಟ ಏನು ಅಂತ ನನ್ನ ಹತ್ರ ಹೇಳ್ಕೊಬಾರ್ದಾ? ಏನು ಅಂತ ಹೇಳ್ಕೊಳ್ಳಿ ಪದ್ಮಿನಿಯವರೇ, ನನ್ನ ಜೀವದ ಗೆಳೆಯನೊಬ್ಬ ತನ್ನ ಮದುವೆಗೆ ನಾನು ಮತ್ತು ನನ್ನ ಹೆಂಡತಿ ಇಬ್ರು ಹೋಗಬೇಕು ಅಂತ 1 ತಿಂಗಳ ಕೆಳಗಡೆ ಹೇಳಿದ್ದ.
ನಾನು ಕೂಡ ನಿನ್ನ ಮದುವೆಗೆ ಖಂಡಿತವಾಗಿಯೂ ನಾನು ನನ್ನ ಹೆಂಡತಿ ಬಂದೇ ಬರ್ತೀವಿ ಅಂತ 1 ತಿಂಗಳ ಹಿಂದೆ ಮಾತು ಕೊಟ್ಟಿದ್ದೆ. ಅಲ್ಲ, ಇದೇ ವಿಷಯನ ನನ್ನ ಹೆಂಡತಿಗೆ 1 ತಿಂಗಳ ಹಿಂದೆ ತಿಳಿಸಿಟ್ಟಿದ್ದೆ. ಅವರು ಕೂಡ ಅದೇ ಮದುವೆಗೆ ನಾವಿಬ್ರು ಹೋಗೋಣ ಅಂತ 1 ತಿಂಗಳ ಹಿಂದೆ ಹೇಳಿ ಇಟ್ಟಿದ್ರು. ನೆನ್ನೆ ಮದುವೆ, ನೆನ್ನೆ ಸರಿಯಾಗಿ ಏಕೆ ನಮ್ಮ ಮೆಂಡ್ರ ಕೈ ಕೊಟ್ಬಿಟ್ರಲ್ಲ, ನನ್ನ ಇಮೇಜು ಏನಾಗಬೇಡ ನೀವೇ. ಪಾಂಡ್ರಂಗ್ ಅವರೇ, ನಿಮ್ ಕಷ್ಟ ಏನು ಅಂತ ನನ್ನ ಕಣ್ಣಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಮ ಕಣ್ಣಿಗೆ ಕಂಡ್ರೆ ಏನ್ರಿ ಬಂತು ಪ್ರಯೋಜನ? ನಮ್ಮ ಮೆಂಡ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ಅದು ಪದ್ಮಿನಿ ಅವರೇ, ನಾನು ಆ ಜಾಜಿ ಜಂಬಲ್ದಿಂದಿಯವ್ರನ್ನ ಕಟ್ಕೊಳ್ಳೋ ಬದಲು ನಿಮ್ಮನ್ನೇ ಕಟ್ಕೊಂಡ್ಬಿಟ್ಟಿದ್ರೆ ಒಂದು 4-5 ಮಕ್ಕಳು ಮಾಡ್ಕೊಂಡು ಅವನ್ನೆಲ್ಲ ಕಂಕ್ಳಲ್ಲಿ ಹಾಕೊಂಡು ಮದುವೆ, ಛತ್ರ, ಧಾರೆ, ಛತ್ರಿ ಎಲ್ಲದನ್ನು ಮುಗಿಸ್ಕೊಂಡ್ಬಿಡ್ಬೋದಿತ್ತಲ್ಲ ರೀ. ಪಾಪ ನಿಮ್ ಹೆಂಡತಿನ ನಿಮ್ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ದುಃಖ ಪಡ್ತಾ ಇದ್ದೀರಾ? ಅಲ್ಲ ಕಣ್ರಿ ಪದ್ಮಿನಿ ಅವರೇ, ಆ ನಿಮ್ಮ ಜಾಜಿ ಜಂಬಲ್ದಿಂದಿಯವ್ರಿಗೆ ನನ್ನ ಸ್ವಂತ ವಿಚಾರಕ್ಕಿಂತ ಯಾವುದೋ ಅಶೋಕ ಹೋಟ್ಲಲ್ಲಿ ನಡೀತಕ್ಕಂಥ ಸುಡುಗಾಡು ಸೆಮಿನಾರ್ ವಿಚಾರನೇ ದೊಡ್ಡದಾಗೋಯ್ತಲ್ಲ ರೀ. ಪಾಂಡ್ರಂಗ್ ಅವರೇ, ನಿನ್ನೆ ನಡೆದಿರೋ ಘಟನೆಗೆ ಇವತ್ತು ಯಾಕೆ ಕಣ್ಣೀರಾಗ್ತಾ ಇದ್ದೀರಾ? ಅದು ಆ್ಯಕ್ಚುಲಿ ನಾನು ಅಳ್ತಾ ಇರೋದು ಆ ಕಾರಣಕ್ಕಲ್ಲ ರೀ. ಅದೇ ನನ್ನ ಸ್ನೇಹಿತ ಒಬ್ಬ ಮದುವೆ ಆದಂತ ಹೇಳಿದ್ನಲ್ಲ, ಅವನು ಆ್ಯಕ್ಚುಲಿ ನಿನ್ನೆ ಮದುವೆ ಆಗಿದ್ದು, ಇವತ್ತು ಹನಿಮೂನ್ಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಅವನನ್ನು ಕ್ಯಾನ್ಸಲ್ ಮಾಡ್ಕೊಂಬಿಟ್ಟವನೆ. ಇವತ್ತು ನನ್ನನ್ನು ಬಯೋ ಪ್ರೋಗ್ರಾಮ್ ಇಟ್ಕೊಂಡಾನೆ. ಬೆಳಗ್ಗೆನೆ ಫೋನ್ ಮಾಡ್ದಾಗ ಗೊಗ್ಗ ಪದ್ಮಜಾಬರೇ, ಮದುವೆಗೆ ಬರದೇ ಇರೋ ನಿನ್ನಂತ ಸ್ನೇಹಿತನು ನಾನು ಸ್ನೇಹಿತ ಅಂತ ತಿಳ್ಕೊಬೇಕೇನೋ ಅಂತ ಉಗ್ದ. ಬರೀ ಇಷ್ಟೇ ಉಗ್ದಿದ್ರೆ ನಮ್ಮ ತಾಯಿನಿಗೂ ನಾನು ಬೇಜಾರು ಮಾಡ್ಕೊತಿರ್ಲಿಲ್ಲ. ಮುಂದಕ್ಕೆ ಏನೆಲ್ಲ ಅಂದ್ಬಿಟ್ಟ ಗೊತ್ತಾ ಪದ್ಮಿನಿ ಅವರೇ? ಅಂದ. ಪಾಂಡ್ರಂಗ್ ಅವರೇ, ಮೊನ್ನೆ ಟಿವಿಯಲ್ಲಿ ನ್ಯೂಸ್ ನೋಡಿದ್ರಾ? ನ್ಯೂಸ್ ಚಾನಲ್ ಅಂದ್ಮೇಲೆ 24 ನ್ಯೂಸ್ ಬರ್ತಾ ಇರ್ತವೆ. ಅದು ಯಾವ ನ್ಯೂಸ್ ಅಂತ ಕರೆಕ್ಟ್ ಆಗಿ ಹೇಳ್ರಿ. ಯಾವಳೋ ಒಬ್ಳ ಹೆಂಡತಿ ಗಂಡನ್ಗೆ ಕೇರೆ ಮಾಡ್ತಾ ಇರ್ಲಿಲ್ವಂತೆ. ಅದೇ ಈ ಗ್ರಹದಲ್ಲಿ ಇನ್ನೂ ನಮ್ಮ ತರ ಜೀವಗಳು ಇದಾವ. ಗಂಡ ಆದವನು ಎಲ್ಲಿಗಾದ್ರೂ ಕರೆದ್ರೆ ಹೆಂಡತಿ ಆದವಳು ಹೋಗ್ತಾನೆ ಇರ್ಲಿಲ್ವಂತೆ. ಅದಕ್ಕೆ ಆ ಗಂಡನ್ಗೆ ತುಂಬಾ ಬೇಜಾರಾಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಂತೆ, ಕೋರ್ಟ್ಗೆ ಹೋದಂತೆ. ಆ ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ಏನಂತ ಕೇಳ್ದ ಅಂತ ಗೊತ್ತಾ? ನನ್ನ ಹೆಂಡತಿಗೆ ಒಂದೆರಡು ಬುದ್ಧಿ ಮಾತು ಹೇಳಿ ಅಂದಿರ್ತಾರೆ. ಅಲ್ಲ, ನನ್ಗೆ ದಯಾ ಮರಣ ಕೊಡಿ ಅಂತ ಕೇಳಿದ್ನಂತೆ. ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದನ್ನ ನೀವು ಯಾಕೆ ಅಪ್ಲೈ ಮಾಡಬಾರ್ದು? ನಾಳೆಯಿಂದನೇ ಅಪ್ಲೈ ಮಾಡ್ತೀನಿ. ಏಯ್ ಪಾಂಡುರಂಗ ಅವ್ರೆ, ಈ ಹುಚ್ಚಾಟ ಎಲ್ಲ ಬಿಟ್ಬಿಡ್ರಿ. ಏನ್ ಇನ್ಸ್ಪೆಕ್ಟ್ರೆ, ಆಡೋ ಮಾತುಗೊಂದು ಅರ್ಥ ಬಿಡ್ವಾ? ನಾನಿನ್ನೂ ಆಟನೇ ಶುರು ಮಾಡ್ಕೊಂಡಿಲ್ಲ. ಇಷ್ಟಕ್ಕೆ ನೀವು ಹುಚ್ಚಾಟ ಅಂದ್ಬಿಟ್ರೆ ಹೆಂಗೆ? ಅದು ನೋಡಿ, ನನ್ನ ಸಂಸಾರದಲ್ಲಿ ನನಗಾಗಿರ್ತಕ್ಕಂಥ ಕಷ್ಟ ನಷ್ಟಗಳನ್ನ ನಾನು ಬರ್ಸ್ಕೊಳ್ಳೋದು ಬೇಡ್ವೆ. ನೀವು ಬಂದಿದ್ದು ಒಳ್ಳೇದಾಯ್ತು. ದಯವಿಟ್ಟು ಈ ಅರ್ಜಿನ ನಿಮ್ಮ ದೊಡ್ಡ ಸಾಹೇಬರಿಗೆ ತಲುಪಿಸ್ಬಿಡಿ. ಏನಿದು? ಇದು ನನ್ನ ದಯಾಮರಣದ ಅರ್ಜಿ. ದಯಾಮರಣ ಅಂದ್ರೂ ಒಂದೇ, ಆತ್ಮಹತ್ಯೆ ಅಂದ್ರೂ ಒಂದೇ. ಇದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಹೆಂಗೆ ಇನ್ಸ್ಪೆಕ್ಟ್ರೆ? ಆತ್ಮಹತ್ಯೆಗೆ ನಿಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ, ದಯಾಮರಣಕ್ಕೆ ಅವಕಾಶ ಇದೆ. ದಯವಿಟ್ಟು ನನ್ನ ದಯಾಮರಣಕ್ಕೆ ನೀವು ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿ. ಮದುವೆ ಆಗಿರೋ ಗಂಡ ಆತನ ಹೆಂಡತಿ ಪ್ರೀತಿ ಸಿಗ್ತಾ ಇಲ್ಲ ಅಂತ ದಯಾಮರಣ ಕೇಳ್ತಿರೋದು ನೋಡಿ ನಂಗೆ ಬಹಳ ದುಃಖ ಆಗ್ತಿದೆ ಸರ್. ನಿಮ್ಮ ಹೆಂಡತಿನೇ ವಾಸಿ, ತಿಂಗಳಿಗೊಂದ್ಸಲನಾದ್ರೂ ಪ್ರೀತಿ ತೋರಿಸ್ತಾಳೆ. ಮಗನೇ ಸಾಯ್ಬೇಡ ಕಣೋ, ನೀನ್ ಸಾಯ್ಬೇಡ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ನೀನೇ ಸತ್ ಹೋದ್ರೆ ನಮ್ಮ ವಂಶ ನಿರ್ವಂಶ ಆಗ್ಬಿಡುತ್ತೆ ಕಣೋ. ಹಾಗಂತ ನಾನು ಬದುಕಿದ್ರೇನು ನಿಮ್ಮ ಸೊಸೆ ವಂಶ ಬೆಳೆಸೋದಕ್ಕೆ ಅವಕಾಶ ಕೊಡ್ತಾರಾ? ಅಣ್ಣಯ್ಯ, ನೀನ್ ಹೋಗೋದಕ್ಕಿಂತ ಮುಂಚೆ ಆಸ್ತಿ ನನ್ ಪಾಲ್ ಕೊಟ್ಬಿಟ್ಟು ಹೋಗು. ಹೌದೌದು, ನೀವು ಹೋದ್ಮೇಲೆ ಯಾವ್ದಾದ್ರು ಬೀಳ್ಳೆ ಪೀಸ್ಗೆ ಪಾಂಡುರಂಗ ನಮ್ಮ ಅಪ್ಪ ಅಂತ ಬಂದ್ ದಾಖಲೆ ತೋರಿಸ್ಬಿಟ್ರೆ ಆಸ್ತಿನ ಅವ್ರಿಗೂ ಹೊರದು ಹಂಚ್ಬೇಕಾಗುತ್ತೆ. ಇನ್ಸ್ಪೆಕ್ಟ್ರೆ, ವಾಟ್ ಇಸ್ ದ ಮ್ಯಾಟರ್? ನಿಮ್ ಯಜಮಾನ್ರು ನಾನು ಬದುಕಿರಲ್ಲ, ನನಗೆ ದಯಾಮರಣ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾ ಜಾಜಿ ಅವರೇ, ಅಪ್ಪಿ ತಪ್ಪಿ ಪಾಂಡ್ರಾಗ ಏನಾದ್ರು ಹೊಗೆ ಹಾಕೊಂಡ್ಬಿಟ್ರೆ ನೀವು ಎಲೆಕ್ಷನ್ ನಿಲ್ತ್ಕೊಂಡ್ರು ಠೇವಣಿ ಕಳ್ಕೊಂಡ್ಬಿಡ್ತೀರಾ. ಪದ್ದು, ಡೋಂಟ್ ಟಾಕ್ ರಬಿಶ್. ಸಿಂಪತಿ ವೋಟ್ಸ್ ಇಂದಾನೆ ಗೆದ್ಬಿಟ್ರಿ. ಇನ್ಸ್ಪೆಕ್ಟರ್ ಸರ್, ಅವ್ರು ಈಗ ಬಂದಿದ್ದಾರೆ. ಅದು ಏನೇ ಇತ್ಯರ್ಥ ಮಾಡಿದ್ರು ಈಗಲೇ ಮಾಡ್ಬಿಡಿ. ಇಲ್ಲಾಂದ್ರೆ ನಾನು ನಿಮ್ಮನ್ನ ಅಲ್ಲಿವರೆಗೂ ಹುಡ್ಕೊಂಡ್ಬರೋದು, ನಿಮ್ಮ ಒಂದು ಸರ್ವಿಸ್ ನಲ್ಲಿ ದಯಾಮರಣಕ್ಕೆ ಅವಕಾಶ ಕೊಡೋದು, ಇದೆಲ್ಲ ಯಾಕೆ ಬೇಕು ಅಂತ. ನೋಡಿ ಅಮ್ಮ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತ ಕರೀತಾ ಇರೋದು ನಿಮ್ ಯಜಮಾನ್ರು ತಾನೆ, ಬೇರೆ ಯಾರು ಅಲ್ವಲ್ಲ. ಹೋಗಿ. ಇನ್ಸ್ಪೆಕ್ಟ್ರೆ, ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಮಹಿಳಾ ಸಂಘದ ಮೀಟಿಂಗ್ ಹೋಗ್ಬೇಕಾಗುತ್ತೆ, ಸೆಮಿನಾರ್ ಅಟೆಂಡ್ ಮಾಡ್ಬೇಕಾಗುತ್ತೆ. ಅದನ್ನೆಲ್ಲ ಬಿಟ್ಬಿಟ್ಟು ಇವ್ರ ಹಿಂದಿನ ಸುತ್ಕೊಂಡಿರಕ್ಕಾಗತ್ತಾ? ಹಾಳಾಗೋಗ್ಲಿ, ಆ ಬೆಡ್ರೂಮ್ ಅಲ್ಲಿ ಹಾಕಿರೋ ನೋ ಅಡ್ಮಿಷನ್ ಬೋರ್ಡ್ ಅದು ತೆಗೆಯೋದು ಕೇಳಿ ಸರ್. ಸರಿ, ಹಾಗಾದ್ರೆ ಇನ್ಮೇಲಿಂದ ಮನೆಯಿಂದ ಹೊರಗೆ ಹೋಗ್ತೀನಲ್ಲ, ಆಗ ನೋಟ್ ಮಿಷನ್ ಬೋರ್ಡ್ ತೆಗಿತೀನಿ. ಮನೆಗ್ ಬಂದ ತಕ್ಷಣ ಅಲ್ಲೇ ಇರ್ತೀನಿ. ಇನ್ಸ್ಪೆಕ್ಟ್ರೆ, ಆಗಲ್ಲ, ಇನ್ನು ನನ್ನಿಂದ ಆಗಲ್ಲ. PV10 ಹೋಗ್ತೀನಿ, ನನ್ನ ಕಥೆನೆಲ್ಲ ಹಂಗಂಗೆ ಓಡ್ಕೊಂಡ್ಬಿಡ್ತೀನಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಇದು ಗಂಡ ಹೆಂಡತಿ ವಿಷಯ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಡೆಯೋ ಹೋಗೋಣ. ಮಿಸ್ಟರ್ ಪಾಂಡುರಂಗ ಗಂಡುಗಲಿ, ಈ ನೀನಾಸಂ ನಾಟಕ ಯಾಕೋ ನಿನಗೆ ವರ್ಕೌಟ್ ಆಗ್ತಿಲ್ಲ, ಬಿಟ್ಬಿಡು. ಚಪ್ಪಗ್ ನಿಂತ್ಕೊಳ್ಳಲೆ. ನಾನು ಒಂದು ಸಲ ಪಾತ್ರನ ಮೈ ಮೇಲೆ ಹಾಕೊಂಡ್ಬಿಟ್ಟೆ ಅಂದ್ರೆ ಕಾಲರ್ಗೋರು ಕಟಕಂದ್ರು ಬಿಡೋ ಮಗ ಅಲ್ಲ. ಏನು ಯಜಮಾನ್ರೆ, ನಾನೇ ನಿಮ್ ಪಾಲಿಗೆ ಸತ್ ಹೋಗಿದ್ದೀನಾ? ನಿನ್ನ ಪಾಡಿಗೆ ನೀನು ನಿಂತ್ಬಿಡು. ನಾವೇನೇ ಮಾಡೋದಿದ್ರು ಅಧಿಕೃತವಾಗಿ ಮಾಡ್ಬೇಕು. ಅಪ್ಪಿ ತಪ್ಪಿ ಈ ಕ್ಷಣಕ್ಕೆ ನಾವೇನೋ ಡಿನೋಟಿಫಿಕೇಶನ್ ಮಾಡ್ಕೊಂಡ್ಬಿಟ್ವಿ ಅನ್ಕೋ, ಒಂದಲ್ಲ ಒಂದ್ ದಿವಸ ತಗೊಳಕೊಳ್ಳೋದು ಗ್ಯಾರಂಟಿ. ನಮಸ್ತೆ ಸರ್, ಹೇಳಿ ಸರ್.
ನಿಜವಾಗ್ಲೂ ಆ ಕಳ್ಳ ಈ ಏರಿಯಾಕ್ ಬಂದಿಲ್ಲ ಸರ್. ಈ ಏರಿಯಾಕ್ ಬಂದಿದ್ದ ನೀವೇ ನೋಡಿದ್ರ? ಮತ್ತೆ ನೀವೇ ಹಿಡಿದು ಬಿಡಕ್ಕಿಲ್ವಾ ಸರ್? ಸಾರಿ ಸರ್, ಖಂಡಿತ ಅವನ್ನ ಹಿಡ್ದೇ ಹಿಡಿತೀನಿ ಸರ್. ಈಗ ಜಸ್ಟ್ ಮಿಸ್ ಆಗ್ಬಿಟ್ಟ, ಹಿಡ್ದೇ ಹಿಡಿತೀನಿ. ಈ ಕಳ್ಳನ್ನ ಹಿಡಿಲಿಲ್ಲ ಅಂದ್ರೆ ನನ್ನ ಎತ್ತಂಗಡಿ ಮಾಡಿಸ್ಬಿಡ್ತಾರಂತಲ್ಲಪ್ಪ. ಸರ್ ನಮಸ್ಕಾರ ಸರ್. ಹಾ ಸರ್ ಪಾಂಡುರಂಗ್ ಅವ್ರು ತುಂಬಾ ತೊಂದರೆ ಕೊಡ್ತಾ ಇದಾರೆ ಸರ್. ಏನಯ್ಯ ತೊಂದ್ರೆ? ಮನೆಗೆ ಹೋಗಿ ಎಲ್ಲ ಹೇಳ್ಬಿಟ್ಟು ಬಂದ್ವಲ್ಲ. ನಿಮ್ ತಾಯಬ್ರ ಹತ್ರ ದಯಾಮರಣ ಕೊಡ್ಸು ಅಂತ ಕೇಳ್ಕೊಂಡೆ. ನಿಮ್ ತಾಯಬ್ರು ಮನೆಗೆ ಬಂದು ಕಣ್ಣೋರ್ಸೋ ನಾಟಕ ಮಾಡ್ಬಿಟ್ಟು ಹೋದ್ರು. ನನ್ನ ಹೆಂಡತಿ ಇನ್ನೂ ಸರಿ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ ಸರ್. ನನಗೆ ಒಂದು ದಯಾಮರಣ ಕೊಡಿಸಿ, ಇಲ್ಲ ನಯಾ ಮೇಡಮ್ ಕೊಡಿಸ್ಬಿಡಿ. ಪರವಾಗಿಲ್ಲ ಕಣಯ್ಯ, ನೀನು ಬಲೆ ಪಾಕ್ಡ ಇದೀಯಾ. ಲೋ, ಇದು ಗಂಡ ಹೆಂಡ್ರು ವಿಷಯ, ಅವ್ರವ್ರೇ ಬಗೆಹರಿಸ್ಕೋಬೇಕು. ನಮ್ಮ ಹತ್ರ ಬಂದ್ರೆ ನಾವೇನ್ ಮಾಡಕ್ಕಾಯ್ತದೆ? ಎಲ್ಲಾರ ಹಾಳಾಗೋಗ್ಲಿ ಬಿಟ್ಬಿಟ್ಟು. ಸರ್ ಹಾಗಾಗಲ್ಲ ಸರ್. ನಮ್ ಸ್ಟೇಷನ್ ಅಲ್ಲಿ ನೀವು ಕೂತ್ಕೋತಿರಲ್ಲ, ಅಲ್ಲಿ ಸೀಲಿಂಗ್ ಫ್ಯಾನ್ ಇದೆಯಲ್ಲ, ಅದಕ್ಕೆ ಹಗ್ಗ ಕಟ್ಟಿ ನೇಣ ಹಾಕೊಳಕ್ ಹೋಗಿದ್ರು. ಅಲ್ಲಿಂದ ಬಿಡ್ಸಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಸರ್. ಅಯ್ಯೋ ಪಾಂಡುರಂಗ, ನೀನು ನಮ್ಮ ಸ್ಟೇಷನ್ಗೆ ಬಂದು ನಾನ್ ಕೂತ್ಕೊಳ್ಳೋ ಜಾಗದಲ್ಲಿ ನೇಣ ಹಾಕೊಂಡು ಸಾಯ್ಬೇಕೇನಯ್ಯ? ನೀನು ಸಾಯಕ್ ಬೇರೆ ಎಲ್ಲೂ ಜಾಗ ಸಿಕ್ಲೇ ಇಲ್ವೇನಯ್ಯ? ಅದು ಕೆಂಪರಾಜು ಸರ್, ನಾನು ಅಲ್ಲೆಲ್ಲೋ ಹೋಗ್ಬಿಟ್ಟು ಸತ್ತೋಗ್ಬಿಟ್ರೆ ನನ್ನ ಹೆಣ ಕಾಯೋದಕ್ಕೋಸ್ಕರ ನೀವು ಅಲ್ಲಿವರೆಗೂ ಬರಬೇಕು, ಮಾಜಾರ್ ಮಾಡಬೇಕು, ಪೋಸ್ಟ್ ಮಾರ್ಟಮ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಮಗದೊಂದು ಮಾಡಬೇಕು. ಇಷ್ಟೆಲ್ಲ ನಿಮ್ಗೆ ತೊಂದರೆ ಆಗುತ್ತೆ ಅಲ್ವಾ? ಅದಕ್ಕೆ ನೀವಿರೋ ಜಾಗಕ್ಕೆ ನಾನು ಬಂದ್ಬಿಟ್ಟು ಅಲ್ಲೇ ಸತ್ತಾಗ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೆ ಸರ್. ಈಗ ನಾನ್ ನಿನಗೆ ಏನ್ ಮಾಡ್ಲಪ್ಪ? ರಾಜು ಸರ್, ನನ್ನನ್ನು ನಿಮ್ಮ ಹಿರಿ ಮಗ ಅನ್ಕೊಂಡು ಅಲ್ಲ, ಬೇಕಿತ್ತು ಅಂದ್ರೆ ನಿಮ್ಮ ಪಾದ ಹಿಡ್ಕೊಂಡ್ಬಿಡ್ತೀನಿ. ಅದು ನೋಡಿ ನಮ್ಮ ಮೆಂಡ್ರ ನಮ್ಮನ್ನ ನೆಟ್ಟಗೆ ಪ್ರೀತಿ ಮಾಡ್ತಾ ಇದ್ದಾರೆ, ಕಾಲ್ ಕಸಕ್ಕಿತ್ತು ಕಡಿಯಾಗಿ ನೋಡ್ಕೊತಾ ಇದ್ದಾರೆ. ಹಾಗಾಗಿ ದಯಾಮರಣ ಕೊಡ್ತಾರೆ. ನನ್ನ ಕೈಲಿ ದಯಾಮರಣ ಕೊಡ್ಸಕ್ ಆಗಲ್ಲ ಕಣಯ್ಯ. ಹಂಗಿದ್ರೆ ನನಗೆ ಇನ್ಯಾರು ಸರ್ ಕೊಡ್ಸೋರು? ಈ ರಾಜಕಾರಣಿ ಸಂಗಪ್ಪನವ್ರು ಇದಾರಲ್ಲ, ಅವರೇ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗೋರು. ಹೋಗಿ ಅವ್ರ ಕಾಲಿಗೆ ಬೀಳು, ಅವ್ರಿಗೆ ಒಳ್ಳೆ ಮೂಡಿದ್ರೆ ದಯಾಮರಣ ಕೊಡಿಸ್ತಾರೆ, ಇಲ್ಲ ಅವರೇ ಕೊಂದ್ ಬಿಸಾಕ್ತಾರೆ. ನೋಡ, ನಮ್ಮ ರಾಜಕಾರಣಿ ಸಂಗಪ್ಪನವರು ಕಸನ ಎಷ್ಟು ಚೆನ್ನಾಗಿ ತಗೊಂಡ್ಬಂದಿಲ್ಲಿ ಹಾಕ್ತಿದ್ದಾರೆ. ನಮ್ಮ ದೇಶದಲ್ಲಿ ಇಂಥ ರಾಜಕಾರಣಿ ಸಿಗೋದು ತುಂಬಾ ಅಪರೂಪ ಪದ್ದ. ಸಂಗಪ್ಪ ಸರ್ ನಮಸ್ಕಾರ. ಏನಯ್ಯ ಪಾಂಡ್ರಂಗ, ಚೆನ್ನಾಗಿದ್ಯಾ? ಏನ್ ದೊರಗಳೇ, ಕಸನೆಲ್ಲ ನೀವೇ ವಿಲೇವಾರಿ ಮಾಡ್ತಾ ಇದ್ದೀರಾ? ನಮ್ ಕೆಲಸ ನಾವೇ ಮಾಡ್ಕೋಬೇಕು ಕಣಯ್ಯ. ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಮಹಾತ್ಮ ಗಾಂಧಿ ಏನ್ ಹೇಳಿದ್ದಾರೆ? ಅಯ್ಯೋ, ಅವ್ರು ಯಾರು ನಂಗೆ ಸಿಗ್ಲಿಲ್ಲ, ಏನು ಹೇಳಲೇ ಇಲ್ವಲ್ಲ. ಸೆಲ್ಫ್ ಹೆಲ್ಪ್ ಇಸ್ ದಿ ಬೆಸ್ಟ್ ಹೆಲ್ಪ್ ಕಣಯ್ಯ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಗೊತ್ತಾಯ್ತು ಬಿಡಿ. ಅದೇ ನಾವೇ ಆದ್ರೆ ನಮ್ಮ ಮೈನ ನಾವೇ ಕೆರ್ಕೋಬೇಕು, ಬೇರೆಯವ್ರು ಕೆರೆಯೋದಕ್ಕೆ ಬಿಡಬಾರ್ದು. ಲೇ ದಂಡ ಪಿಂಡಗಳ, ನೀವ್ ಯಾಕೋ ಇಲ್ಲಿಗೆ ಬರೋದಕ್ಕೆ ಹೋದ್ರೆ? ನಮ್ಮ ರಾಜಕಾರಣಿ ಸಂಗಪ್ಪನವರು ಎಷ್ಟು ಚೆನ್ನಾಗಿ ಕಸನ ಬಾಚಿಸಿದ್ರಲ್ಲ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತೀನಿ. ಕಸ ಅನ್ನೋದು ನಮ್ಮ ರಾಜಕಾರಣದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಬಹುದೊಡ್ಡ ಪಾತ್ರ ವಹಿಸ್ತಾ ಇದೆ. ಹೈಕೋರ್ಟ್ವರೆಗೂ ಹೋಗಿದೆ ಕಣಯ್ಯ. ಕಸನ ನಾವು ಬೇಗ ಬೇಗ ವಿಲೇವಾರಿ ಮಾಡದೇ ಇದ್ರೆ ಮುಂದೆ ಒಂದಿನ ನಾವೇ ಕಸ ತಿನ್ನೋ ಪರಿಸ್ಥಿತಿ ಬರುತ್ತೆ. ಹಾಗಾಗಬಾರ್ದು ಅಂತ ಮುನ್ನೆಚ್ಚರಿಕೆಯಾಗಿ ತಾವು ಈಗಲೇ ಸುರತ್ಕೊಂಡ್ಬಿಟ್ಟಿದ್ರ. ನನಗಾಗಿದ್ದು ನಿನಗಾಗಬಾರ್ದು ನೋಡು, ಅದಕ್ಕೇನೆ. ಏನು ಬಂದಿದ್ದು? ಅದು ಸಂಗಪ್ಪ ಸರ್, ನಮ್ಮ ಈ ಹುಡುಗರಿದಾರಲ್ಲ ಪಾಪ ತುಂಬಾ ದಿವಸದಿಂದ ಕೆಲಸ ಇಲ್ದೇನೆ ಅಲಿತಾ ಇದ್ದಾರೆ. ನೀವು ದೊಡ್ಡ ಮನಸ್ಸು ಮಾಡಿ ಅವ್ರಿಬ್ರಿಗೆ ಒಂದು ಕೆಲಸ ಕೊಟ್ಬಿಟ್ರೆ ನಮಗೆ ಒಳ್ಳೇದಾಗತ್ತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನೀವಿಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತೇ ಇರಲಿಲ್ಲ. ಕೆಲಸ ಅಂತ ಕೊಡಿಸ್ಬಿಡಿ, ನಿಮ್ಮನ್ನೇ ದೇವ್ರ ಮನೆಯಲ್ಲಿ ಕೂರಿಸಿ ಮಂಗಳಾರತಿ ಅಂತ ಬಿಡ್ತೀನಿ. ಬಿಡಪ್ಪ, ಇಂಥ ಶುಭ ಸಂದರ್ಭದಲ್ಲಿ ಮನೆ ಗಂಡು ಮಕ್ಕಳು ಕಣ್ಣೀರ್ ಹಾಕ್ಬಿಟ್ರೆ ಮನೆ ಲಕ್ಷ್ಮಿ ಹೊಟ್ಟೋಗ್ಬಿಡ್ತಾಳೆ. ನಗ್ತಾರ ನೋಡಿ, ನೀವು ಮನೆಗೆ ಹೋಗಿ ಸ್ಪೀಚ್ ಮಾಡ್ಕೊಂಡು ತಿಂತಾ ಇರಿ, ನಾನು ಅಷ್ಟರಲ್ಲಿ ಕೆಲಸ ಇಟ್ಸ್ಕೊಂಡು ಬಂದ್ಬಿಡ್ತೀನಿ. ನಾನು ಮನೆಗೆ ಬರ್ತಿದ್ದಂಗೆ ನೀವು ಡ್ಯೂಟಿಗೆ ಜಾಯ್ನ್ ಆಗ್ಬಿಡಿರುತ್ತೆ. ಬರ್ತೀನಿ. ತಪ್ಪಿ ಕೆಲಸ ಖಾಲಿ ಇದ್ರು ಆ ಹುಡುಗರಿಗೆ ಕೊಡೋದಕ್ಕೆ ಹೋಗ್ಬಿಡಿ. ಸರ್, ಹುಟ್ಟಿಲಿರೋ ಕಸ ಎಲ್ಲ ವಿಲೇವಾರಿ ಮಾಡ್ಬಿಟ್ರಲ್ಲ, ಟಿವಿ 10 ಅವ್ರು ಬಂದ್ಮೇಲೆ ಏನ್ ಹಾಕ್ತೀರಾ? ದಡ್ಡ, ಬಿಸಾಕಿರೋ ಕಸನ ತುಂಬ್ಕೊಂಬಾರು, ಅವ್ರ ಎದುರಿಗೆ ಅದ್ರಲ್ಲಿ ಬಿಸಾಕಿದ್ರೆ ಆಯ್ತು. ಸಂಗಪ್ಪ ದಯವಿಟ್ಟು ಈ ಪತ್ರ ತಗೋಬೇಕು. ಏನಯ್ಯ ಇದು? ಏನಯ್ಯ ದಯಾಮರಣ ಕರ್ಜಿ ಹಾಕಿದ್ಯಾ? ದಯವಿಟ್ಟು ನನಗೆ ನೀವು ದಯಾಮರಣ ಕೊಡಿಸ್ಲೇಬೇಕು, ಇಲ್ಲಾಂದ್ರೆ ನಾನು ಕಷ್ಟದ ರಾಶಿನಲ್ಲಿ ಬಿದ್ದು ಉಸಿರುಗಟ್ಟು ಸತ್ತೋಗ್ಬಿಡ್ತೀನಿ ಸರ್. ನಮ್ಗೆ ದಯಾಮರಣ ಕೊಡ್ಸಕ್ ಆಗಲ್ಲಯ್ಯ. ಅಲ್ಲಯ್ಯ, ಅಂತದ್ ಏನಾಗಿರೋದು ನಿಂಗೆ? ನನ್ನ ಹೆಂಡತಿ ನನ್ನ ನೆಟ್ಟಿಗೆ ನೋಡ್ಕೋತಾ ಇಲ್ಲ ಸರ್, ಪ್ರೀತಿನೂ ಮಾಡ್ತಾ ಇಲ್ಲ, ನಾನು ಕರೆದ ಕಡೆ ಬರ್ತಾ ಇಲ್ಲ. ಅಲ್ಲ ಸರ್, ನಾನು ಮದುವೆಯಾಗಿ ಇಷ್ಟು ವರ್ಷ ಆಯ್ತಲ್ಲ, ಬೆಡ್ರೂಮಲ್ಲಿ ಹಾಕಿರೋ ನೋಟಿಫಿಕೇಶನ್ ಬೋರ್ಡ್ ತೆಗ್ದಿಲ್ಲ ಸರ್. ಸರ್, ಇನ್ನೂ ಒಂದು ವಿಚಾರ ಸರ್, ನನಗೆ ಇಲ್ಲಿ ತನಕನೂ ಒಂದು ಮುತ್ತ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚಿಮ್ಮ ಇಲ್ಲ, ಡಿಂಗ್ ಡಾಂಗ್ ಇಲ್ಲ. ಡಿಂಗ್ ಡಾಂಗ್ ಮನೆ ಹಾಳಾಗೋಗ್ಲಿ ಸರ್, ದಯಕೊಟ್ಟಿ ಮಿಲ್ಲಿ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನು ಯಾಕೆ ಸರ್ ಬದುಕಬೇಕು? ದಯವಿಟ್ಟು ನನಗೆ ದೊಡ್ಡ ಮನಸ್ಸು ಮಾಡಿ ದಯಾಮರಣ ಕೊಡಿಸ್ಬಿಡಿ ಸರ್.
ಸರ್ ಈಗ ನಿಮ್ ಮೇಲಿರೋ ಹಗರಣಗಳೇ ಸಾಕು ನೀವ್ ಯಾಕೆ ಎಂಟ್ರ್ ಆಗ್ತೀರಾ ನಿಮ್ ಲಿಮಿಟ್ಸ್ ಬರಲ್ಲ. ನಿನ್ನ ಬಾಡಿ ನೀನ್ ತೆಪ್ಪ ಕಸ ಆಯೋ ಮರಯ ಸಾಹೇಬ್ರನ್ನ ಯಾಕೆ ಸುಮ್ಮನೆ ಎತ್ಕಡ್ತೀಯ ನೋಡಿ ಸರ್. ಇಲ್ಲ ನನ್ನ ಹೆಂಡತಿಗೆ ಬುದ್ಧಿ ಹೇಳಿ, ಇಲ್ಲ ನನಗೆ ದಯವಿಟ್ಟು ದಯಮಾನ ಕೊಡಿಸ್ಬಿಡಿ. ನಿಮ್ಮಲ್ಲಿ ಎಷ್ಟು ಓಟಿದೆ ಸರ್ ಒಟ್ಟು 8 ಓಟಿದ್ವು ಸರ್. ನಮ್ಮ ಪಪ್ಪ ಹೋಗ್ಬಿಟ್ರಲ್ವಾ 7 ಓಟ್ ಉಳ್ಕೊಂಡವೆ. ಹಂಗಂತೇಳಿ ಬರೀ 7 ಅಂತ ತಿಳ್ಕೊಬೇಡಿ, ನನ್ನ ಹಿಂದೆ 700 ಓಟಿದಾವೆ ಸರ್. ಸರಿ ನಿಮ್ ಮನೆಗೆ ಹೋಗು, ನಾನು ನಿಮ್ ಮನೆಗೆ ಬಂದು ಮಾತಾಡ್ತೀನಿ. ಸಂಗಪ್ಪ ಸರ್, ನೀವು ಟಿಕೆಟ್ ಕೊಡೋದಕ್ಕೆ ಮನೆಯವ್ರಿಗೂ ಬಂದಿದ್ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡಿದೆ. ಒಂದೇ ನಿಮಿಷ ಸ್ವೀಟ್ ಅಂದ್ಬಿಡ್ತೀನಿ. ಅಯ್ಯೋ ಸ್ವೀಟು ಇಲ್ಲ ಸೀಟು ಇಲ್ಲ ಇರಮ್ಮ. ನಿನ್ ಗಂಡ ನನ್ನ ಹತ್ರ ದಯಾಮರಣ ಕೊಡ್ಸಿ ಅಂತ ಕೇಳ್ಕೊಂಡ್ ಬಂದಿದ್ದ. ನನ್ನ ಏರಿಯಾದಲ್ಲಿ ಹೀಗಾದ್ರೆ ಮುಂದಿನ ಎಲೆಕ್ಷನ್ ನನ್ಗತಿ ಏನು? ಈಗ ಅದಕ್ಕೆ ನಾನು ಏನ್ ಮಾಡ್ಬೇಕು? ನಿನ್ ಗಂಡನ್ನ ಚೆನ್ನಾಗಿ ನೋಡ್ಕೋಬೇಕು. ಇನ್ನು ಮುಂದೆ ಅವನು ದಯಾಮರಣ ಕೊಡ್ಸಿ ಅಂತ ಕೇಳಬಾರ್ದು. ನಿನ್ನ ಗಂಡದಿಂದ ನಮ್ಮ ಏರಿಯಾದಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು. ಹಾಗೇನಾರಾದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಟಿಕೆಟ್ ಇರ್ಲಿ ವೋಟ್ ಹಾಕಕ್ಕೂ ಬಿಡಲ್ಲ. ಓಹೋ ಏನು ಮೇಳ ಸಂಘ ನಮ್ಮನೆ ಕಡೆ ಬಂದ್ಬಿಟ್ಟಿದೆ. ಪಾಂಡುರಂಗ ಅವರೇ, ಯಾಕೋ ಈ ದಯಾಮರಣ ಕಾನ್ಸೆಪ್ಟ್ ಅಷ್ಟು ಸರಿ ಹೋಗ್ತಾ ಇಲ್ಲ. ಬಿಡಿ. ಐಡಿಯಾ ನೀವಿಬ್ರೆ ಕೊಟ್ಬಿಟ್ಟು ಈಗ ಬಿಟ್ಬಿಡಿ ಅಂದ್ರೆ ಬಿಡ ಮಗನ ನಾನು. ಗೊಗ್ಗ ಪದ್ಮಜ ಅವ್ರೆ, ನಮ್ಮ ಮೆಂಡ್ರು ಈಗೀಗ ಸಿಕ್ಕಾಪಟ್ಟೆ ಎದುರ್ಕೋತಾ ಇದಾರೆ. ಈ ನಾಟಕ ನೀವಿಬ್ರು ಸೇರ್ಕೊಂಡು ಇನ್ನೂ ಮುಂದುವರ್ಸ್ಬೇಕು. ಇಲ್ಲ ಅಂದ್ರೆ ನನ್ನ ಸಾವಿಗೆ ನೀವಿಬ್ರು ಕಾರಣ ಅಂತ ನಿಮ್ಮ ಹೆಸರನ್ನ ಚೀಟಿನಲ್ಲಿ ಬರ್ದಕ್ಕೆ ನಾನು ತೊಗೊಬಿಡ್ತೀನಿ. ಏನ್ ಪಾಂಡುರಂಗ ಅವರೇ, ನಮ್ಮನ್ನೇ ಇಕ್ಕಟ್ಟಿಗೆ ಸೇಕಾಸ್ತಾ ಇದ್ದೀರಲ್ಲ. ಗೊಗ್ಗ ಪದ್ಮಜ ಅವರೇ, ನನ್ನ ಪಾಡಿಗೆ ನಾನು ಆ ಕಂಬಕ್ಕೆ ತಲೆ ಚಚ್ಕೊಂಡು ನಿಂತಿದ್ದೆ. ನೀವು ತಾನೇ ಬಂದು ಉಳ ಬಿಟ್ಟಿದ್ದು ನೋಡಿ. ಜಾಜಿ ಅವರ ದಬಾಯಿಸಾದ್ರೂ ಸರಿ ಒಂದು ಹಂತಕ್ಕೆ ತರಬೇಕು. ಎಕ್ಸ್ಕ್ಯೂಸ್ ಮೀ, ನನ್ನ ಹಬ್ಬಿನ ಕನ್ವಿನ್ಸ್ ಮಾಡಿದ್ರಾ? ಜಾಜಿ, ನೀನು ನಿನ್ ಗಂಡನ ಪ್ರೀತಿಯಿಂದ ನೋಡ್ಕೋಬೇಕು. ನಿನ್ ಗಂಡ ಹೇಳ್ದೆ ಕೇಳ್ಬೇಕು, ಇಲ್ಲ ಅಂದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಓ ಮೈ ಗಾಡ್, ನನ್ನ ಹಬಿಗೆ ಅಡ್ವೈಸ್ ಮಾಡಿದ್ರೆ ನನ್ಗೆ ಅಡ್ವೈಸ್ ಮಾಡಕ್ ಬರ್ತೀರಾ? ಔಟ್. ಕೇಳೋಣ ಆಯ್ತಾ? ನಮಸ್ಕಾರ ಸುಂದರಣ್ಣ. ನಮಸ್ಕಾರ ಪಾಂಡ್ರಂಗ, ಚೆನ್ನಾಗಿದ್ಯಾ? ಚೆನ್ನಾಗಿರೋ ಜನಗಳು ಎಲ್ಲಿ ಬಿಡ್ತಾರೆ ಹೇಳು. ಅಲ್ಲ ಕಂಡವ್ರು ಕಾಲು ಎಳೆದ್ಬಿಟ್ನಪ್ಪ, ನನಗೆ ದಯಾಮಾನ ಕೊಡಿಸ್ರು ಅಂತ. ಯಾರು ಒಪ್ತಾನೆ ಇಲ್ಲ. ಅದಕ್ಕೆ ನೆಟ್ಟಿಗೆ ನಿನ್ನ ಹತ್ರ ಬಂದ್ಬಿಟ್ಟೆ. ದಯವಿಟ್ಟು ನೀನು ದೊಡ್ಡ ಮನ್ಸು ಮಾಡಿ ನನಗೆ ದಯಾಮಾನ ಕೊಡಿಸ್ರು. ಇಲ್ಲ ಅಂದ್ರೆ ನಾನು ಒಂದು ಚೀಟಿನಲ್ಲಿ ನಿನ್ನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಮೊನ್ನೆ ತಾನೇ ಜೈಲಿಂದ ಹೊರಗಡೆ ಬಂದ್ಬಿಟ್ಟು ರೌಡಿಸಂ ಬಿಟ್ಟು ನೆಮ್ಮದಿಗೆ ಜೀವನ ಮಾಡೋಣ ಅನ್ಕೊಂಡಿದೀನಿ. ನನ್ನನ್ನು ಯಾಕಯ್ಯ ಸಿಕ್ಕಾಕ್ಸ್ತೀಯಾ? ಅಲ್ಲ ಚಂದ್ರಣ್ಣ, ಏಕೆ ನೀನು ಬಿಟ್ಬಿಡ್ತೀನಿ ಅಂದ್ರೆ ನನ್ನಂತವ್ ನಿಲ್ಕೋಬೇಕು ನೋಡ. ನೀನು ನನಗೆ ದಯಾಮರಣ ಕೊಡಿಸ್ಲೇಬೇಕು. ಇಲ್ಲ ನಮ್ಮ ಮನೆಗೆ ಬಂದು ನಮ್ಮ ಮೆಂಡ್ರಿಗೆ ನನ್ನನ್ನು ಪ್ರೀತಿ ಮಾಡು ಅಂತ ಎದುರಿಸ್ಬೇಕು. ಅದೆಲ್ಲ ಆದ್ಮೇಲೆ ಬೇಕಿದ್ರೆ ನೀನು ಬಿಟ್ಕೋ, ಏನಾರ ಮಾಡ್ಕೊ, ನನಗೇನು. ಇಲ್ಲ ಅಂದ್ರೆ ಗೊತ್ತಲ್ವಾ ಚೀಟೆ ನಿನ್ನ ಹೆಸರು, ನಾನು ಆತ್ಮಹತ್ಯೆ. ಯಾರಿದ್ದೀರಾ ಮನೆಯಲ್ಲೇ? ಏನಾಗ್ಬೇಕಾಗಿತ್ತು? ಏಯ್ ಜಾಜಿ, ಗಂಡ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅವನಿನ್ ಧರ್ಮಕ್ಕೆ ಸಿಕ್ಕಿರೋ ಆಳ, ನಿನ್ ಬಾಡಿ ಗಾರ್ಡ, ಇಲ್ಲ ಈ ಮನೆ ವಾಚ್ಮನ್? ಗಂಡ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಗಂಡ ಅಂದ್ರೆ ಹಸ್ಬೆಂಡ್. ಬೆಂಡ್ ತೆಗೆದ್ಬಿಡ್ತೀನಿ. ಗಂಡ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಒಬ್ಬೊಬ್ರು ಮಲಗಿಸ್ಬಿಡ್ತೀನಿ. ನೀನೇನು ನಮ್ಮನೆಗ್ ಬಂದು ನಮ್ಮನ್ನೇ ಜೋತಟ್ ಮಲಗ್ಸೋದು? ನಿದ್ದೆ ಬಂದ್ರೆ ನಾವೇ ಮಲ್ಕತ್ತೀವಪ್ಪ. ಬರೀ ಮತ್ತೆ ಏನ್ ಹೇಳು? ಇಷ್ಟೊಂದು ರೋಪ ನಿಂದ? ಏಯ್ ನಡಿಯಾ, ಬರೋ ನೀನು. ನಾನ್ ಬರೋದಿಲ್ಲ. ನೀನ್ ಬರ್ಲಿಲ್ಲ ಅಂದ್ರೆ ಇಲ್ಲಿಂದಾನೆ ಕತ್ತರಿಸ್ಬಿಡ್ತೀನಿ. ಬಂದಿರು. ಏಯ್ ಜೋಡಿ ಜಿಟ್ಟು ಬರೀ ಇಲ್ಲಿ. ಏನೇನು ರೋಪು? ನೋಡಪ್ಪ, ನಮ್ಗೆ ಇದ್ದಾಗ್ಲೇ ಲಾಂಗು ಮುಚ್ಚಲ್ಲ ಆಗಲ್ಲ. ಏನ್ ಮಾಡ್ಬೇಕು ಅಂದ್ರೆ ಹೇಳು. ಇನ್ಮೇಲೆ ಪಾಂಡ್ರಂಗನ ಗಂಡನ ತರ ನಡ್ಸ್ಕೊತೀಯಾ? ನಡ್ಸ್ಕೊತೀನಿ. ಅವ್ನು ಹೇಳ್ದಾಗೆಲ್ಲ ಕೇಳ್ತೀಯಾ? ಕೇಳ್ತೀನಿ. ಅವ್ನ್ ಕಡೆ ಹೋಗ್ತೀಯಾ? ಹೋಗ್ತೀನಿ. ರಾಮೇಶ್. ಏ ಪಾಂಡ್ರಂಗ ಬಾರೆ. ಸುಂದ್ರಣ್ಣ ನನ್ನ ಕರ್ದಂಗಿತ್ತಲ್ವಾ? ಲೇ ಪಾಂಡ್ರಂಗ, ಇನ್ಮೇಲೆ ನಿನ್ ಹೆಂಡತಿ ನಿನ್ನ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದಾಳೆ. ಅಕಸ್ಮಾತ್ ಏನಾರು ಎಡವಟ್ ಮಾಡಿದ್ರೆ ಒಂದೇ ಒಂದು ಫೋನ್ ಹಾಕು, ಹಂಗೆ ಬಂದು ಚಕ 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 ಅಂತ ಕತ್ತರ್ ಹಾಕೋಗ್ಬಿಡ್ತೀನಿ. ಅಭಿ, ಇಷ್ಟೊಂದು ಗಲಾಟೆ ಬೇಕಿತ್ತಾ? ಯಾಕೆ ಈ ತರ ಮಾಡಿದ್ರಿ? ಅವೆಲ್ಲ ಬೇಕಾಗಿಲ್ಲ. ಇನ್ಮೇಲಿಂದ ನನ್ನ ಚೆನ್ನಾಗಿ ನೋಡ್ಕೋತೀರಿ ತಾನೆ? ಚೆನ್ನಾಗಿ ನೋಡ್ಕೋತಿಂತ ಈಗ ತಾನೇ ಪ್ರಾಮಿಸ್ ಮಾಡಿದ್ನಲ್ಲ. ಅಬ್ಬಾ ಅಂತೂ ಅವ್ರು ಕೊಟ್ಟ ಐಡಿಯಾ ಸಾರ್ಥಕ ಆಯ್ತು. ಐಡಿಯಾನ ಯಾರು ಕೊಟ್ಟಿದ್ದು? ನಾನೇ.